ಸಾರ್ಥಕ್ ನಿನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ನೀನ್ ಈ ರೀತಿ ಮಾತಾಡಿದ್ರೆ ಅವ್ರಿಗೆ ನೋವಾಗೋದಿಲ್ವಾ ಹೇಳು? ಇನ್ನೊಂದ್ಸಲ ನೀನ್ ಈ ರೀತಿ ಮಾತಾಡಬೇಡ, ಅವ್ರು ತುಂಬಾ ಬೇಜಾರಾಗತ್ತ, ಆಯ್ತಾ? ಸಾರ್ಥಕ್, ನೀವು ಅಷ್ಟೇ. ಆದ್ಯ ಯಾವತ್ತೂ ನಿಮ್ಮ ಹತ್ರ ಈ ರೀತಿ ಮಾತಾಡೋದಿಲ್ಲ. ಈ ವಿಷಯ ನಿಲ್ಲ ಮರ್ತ್ಬಿಡಿ. ಅದೆಲ್ಲ ಓಕೆ, ಆದ್ರೆ ಮತ್ತೆ ಅವಳು ಇದೇ ಟಾಪಿಕ್ ಮಾತಾಡಿದ್ರೆ ಬ್ಯಾಂಕ್ ಹೋಗಿ ಸನ್ಯಾಸಿ ಆಗ್ಬಿಡ್ತೀನಿ. ಹೋಗ್ಬೇಕಾ ಬ್ಯಾಂಕಾಕ್ಗೆ? ಗೊತ್ತು ಬಿಡಿ ಬಾವ, ಒಂದ್ ಮದ್ವೆ ಆಗಿ ಸುಧಾರಿಸೋದೇ ಕಷ್ಟ, ಅಂತದ್ರಲ್ಲಿ ಇಬ್ಬಿಬ್ರನ್ನ ಕಟ್ಕೊಳ್ಳೋದ್ಕಿಂತ ದೇಶ ಬಿಟ್ಟು ಓಡೋಗೋದೇ ಬೆಸ್ಟ್. ಸರಿ ಆದ್ಯಾ, ಈ ಸಲ ನಿನ್ನ ಕ್ಷಮಿಸ್ತೀನಿ. ಸರಿ, ನನ್ನ ಕಡೆ ನಾನು ಒಂದು ಸಾರಿ ಇಟ್ಕೊಳ್ಳಿ. ಅಬ್ಬಾ, ಅಂತೂ ಕಥನ ವಿರಾಮ ಘೋಷಣೆ ಆಯ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಗಾಡ್. ಕಾಫಿ. ನಿನ್ಗೆ ಆನ್ಲೈನ್ ಕ್ಲಾಸ್ ಇಲ್ವಾ? ಆನ್ಲೈನ್ ಕ್ಲಾಸ್ಗೇನೋ ನಡೀತಾನೆ ಇರುತ್ತೆ. ನಾರ್ಮಲ್ ಕ್ಲಾಸ್ ಆದ್ರೆ ಮಳೆ ಬಂತು, ಸ್ಟ್ರೈಕು, ಅದು ಇದು ಅಂತೇಳಿ ರಜಾ ಸಿಗೋದು. ಇವಾಗ ಟೀಚರು ಮನೇಲೇ ಇರ್ತಾರೆ, ಸ್ಟೂಡೆಂಟ್ಸು ಮನೇಲೇ ಇರುತ್ತೆ, ಮೊಬೈಲ್ ಅಲ್ಲಿ ಫುಲ್ ಚಾರ್ಜ್ ಇರುತ್ತೆ, ನಡೀತಾನೆ ಇರುತ್ತೆ. ಮತ್ತೆ ಅಟೆಂಡ್ ಮಾಡಿಲ್ಲ? ಮೂಡಿಲ್ಲ ಅಂದ್ರೆ ಬಂಕ? ಹೆಚ್ಚು ಕಮ್ಮಿ ಅದೇ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಸೀರಿಯಸ್ ಆಗಿ ಓದ್ಬೇಕು. ಯಾವ ಖುಷಿಗೋ. ಇದೊಳ್ಳೆ ಕಥೆ ಆಯ್ತಲ್ಲ, ಲೈಫ್ ಸೆಟ್ಲ್ ಆಕೆ. ಸಾಕ್ ಸುಮ್ನಿರಯ್ಯ, ಕಂಡಿದ್ದೀನಿ. ಸ್ಕೂಲು ಕಾಲೇಜ್ ಅಂತ ಸ್ಟಾರ್ಟ್ ಆದ್ರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಪ್ರೊಫೆಷನಲ್ ಕೋರ್ಸು, ಆ ಕೋರ್ಸು, ಈ ಕೋರ್ಸು ಅಂತ 15-20 ವರ್ಷ ನಮಗೆ ಸ್ಕೂಲು ಕಾಲೇಜಲ್ಲೇ ದಬ್ಬಿ ಹಾಳು ಮಾಡ್ಬಿಡ್ತಾರೆ. ಅವ್ರಿಗೇನ್ ಗೊತ್ತು, ನಮ್ಗೆ 15 ವರ್ಷಕ್ಕೆ ಬುದ್ಧಿ ಬಂದಿರುತ್ತೆ. ಆಗ್ಲೇ ನಮಗ್ ಸೊಸೈಟಿಗೆ ಬಿಟ್ರೆ 25 ವರ್ಷಕ್ಕೆ ನಾವು ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡಿರ್ತಿದ್ವಿ. ಈ ಸಿಸ್ಟಮ್ ಪ್ರಕಾರ ಹೋದ್ರೆ 15-20 ವರ್ಷ ಎಜುಕೇಶನ್ ಮುಗಿಸಿ ಆಮೇಲೆ ಕೆಲ್ಸಕ್ಕೆ ಅಂತ ಹೋದ್ರೆ 10,000, 12,000, 15,000 ಅಂತ ಆಫರ್ ಮಾಡ್ತಾರೆ. ಕಲಿಯೋಕ್ ಖರ್ಚು ಮಾಡಿದಕ್ಕೂ ಕಲ್ತ್ ಮೇಲೆ ದುಡಿಯೋದಕ್ಕೂ ಆನೆಗೂ ಇರುವೆಗೂ ಇರೋಷ್ಟು ಗ್ಯಾಪ್ ಇರುತ್ತೆ. ಅಂತ ಚಂದಕ್ಕೆ ಇಷ್ಟೊಂದು ಟೆನ್ಷನ್ ತಗೋಬೇಕಾ? ಸೊಸೈಟಿ ಇರೋದೇ ಹಾಗೆ, ನೀನು ಅದ್ರಲ್ಲೇ ಇದೆಯಾ ಅಂದ್ಮೇಲೆ ಆದಿತ್ಯ ಇರ್ಬೇಕಲ್ವಾ? ಇನ್ನೊಬ್ಳಿಗೋಸ್ಕರ ಎಲ್ಲ ಚೇಂಜ್ ಮಾಡೋದಕ್ಕಾಗತ್ತಾ? ಈ ಉಪದೇಶ ಎಲ್ಲ ಬೇಡ, ಕಾಫಿ ಕೊಟ್ಟೆ ತಾನೆ, ಸುಮ್ನೆ ಕುಡಿ. ಸ್ಟಡೀಸ್ ಬಗ್ಗೆ ಅಷ್ಟು ಈಸಿಯಾಗಿ ಮಾತಾಡಬೇಡ. ನೀನು ಒಂದ್ಸಲ ನಿಮ್ಮ ಅಪ್ಪ ಅಮ್ಮನ ಪ್ಲೇಸಲ್ಲಿ ನಿಂತು ನೋಡು, ಅವ್ರಿಗೆ ಸಾಕಷ್ಟು ಕಷ್ಟ ಇದೆ. ಪ್ರತಿಯೊಂದಕ್ಕೂ ದುಡ್ಡಿನ ಸಮಸ್ಯೆ ಇದೆ, ಆದ್ರೆ ಯಾವತ್ತು ನಿನ್ನ ಸ್ಟಡೀಸ್ಗೆ ಪ್ರಾಬ್ಲಮ್ ಮಾಡಿಲ್ಲ. ಯು ಆರ್ ಸೋ ಲಕ್ಕಿ. ಅಂಥದ್ರಲ್ಲಿ ನೀನು ಈ ತರ ಮಾಡೋದು ತಪ್ಪಲ್ವಾ? ನಿನ್ ತಲೆ ಸರಿ ಇದೆ ತಾನೆ, ಯಾಕೆ ಇವತ್ತೊಂಥರ ಮಾತಾಡ್ತಿದ್ಯಾ? ಹಾಗಲ್ಲ ದೀತಿ, ನನ್ನ ಮಾತು ಕೇಳು. ನಾನು ಮನೆ ಬಿಟ್ಟು ಬಂದೆ. ವೇದಾಂತಣ್ಣ ನಾನು ಬರುವಾಗ ಬ್ಲ್ಯಾಂಕ್ ಚೆಕ್ ಕೊಡೋಕೆ ಬಂದ, ನಾನು ತಗೊಳ್ಳಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಯಾವುದೇದೋ ಕೋರ್ಸಿಗೆ ಜಾಯ್ನ್ ಇದೆ. ಮನಿ ಪ್ರಾಬ್ಲಮ್ ಆಯ್ತು, ಆದ್ರೆ ಈಗ ಮನಿ ಸೇವ್ ಮಾಡಿ ನಾನು CA ಮಾಡ್ತಾ ಇದ್ದೀನಿ. ಸೊಸೈಟಿ ಬಿಟ್ಟಿದ್ರೆ ನನ್ನ ಕಾಲ ಮೇಲೆ ನಿಂತ್ಕೋತೀನಿ ಅಂತ ಅಂದಲ್ಲ, ಅದು ಹೇಳ್ದೆ ಸುಲಭ ಅಲ್ಲ. ಕಾಲೇಜ್ ಡೇಸಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದಕ್ಕೊಂದು ಮಾಫಿ ಅಂತ ಇದೆ. ಆದ್ರೆ ಕಾಲೇಜಿಂದ ಆಚೆ ಬಂದ್ರೆ ಸಣ್ಣ ಸಮಸ್ಯೆಗೂ ದೊಡ್ಡ ಪರಿಣಾಮನೇ ಎದುರಿಸಬೇಕಾಗುತ್ತೆ. ಅರ್ಥ ಮಾಡ್ಕೋ. ನೀನು ಹೇಳ್ಬೇಕು ಅನ್ಕೊಂಡಿರೋದು ಇದನ್ನೆಲ್ಲ, ನಿನ್ ಮನ್ಸಲ್ಲಿ ಬೇರೇನೋ ಓಡ್ತಾ ಇದೆ, ಏನಂತ ಹೇಳು. ನಾನು ಚೆನ್ನಾಗಿ ಓದಿ ದುಡ್ಡು ಸಂಪಾದನೆ ಮಾಡಿ ಅಪ್ಪ ಅಮ್ಮ ಕೊಡಬೇಕು. ನಿಮ್ಮಮ್ಮ ಪಾಪ ಮಾರ್ಕೆಟಿಂದ ಬರುವಾಗ ನಡ್ಕೊಂಡು ಬರ್ತಾ ಇದ್ರು, ನಿಂಗೆ ಗೊತ್ತಾ? ಆಟೋದಲ್ಲಿ ಬಂದ್ರೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ಅದೇ ದುಡ್ಡು ಮುಕ್ಕಿದ್ರೆ ಅಮ್ಮ ಮದ್ವೆಗಾಗುತ್ತಲ್ಲ ಅಂತ ಯೋಚನೆ ಮಾಡಿದ್ದಾರೆ. ಅವರು ಒಂದೊಂದು ಪೈಸಾ ಕೂಡ ಲೆಕ್ಕ ಇಟ್ಟು ಖರ್ಚು ಮಾಡ್ತಿದ್ದಾರೆ. ನಿಜಾನಾ? ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ಧ್ರುವ. ಅದಕ್ಕೆ ಹೇಳಿದ್ದು, ನಂಗೆ ಸಿಗೋ ಟೈಮಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದ್ರಲ್ಲಿ ಬರೋ ಸಂಬಳನ ಅಮ್ಮಂಗೆ ಕೊಡ್ತೀನಿ. ಸದ್ಯಕ್ಕೆ ಓದಿನ ಕಡೆ ಗಮನ ಕೊಡು. ಅವತ್ತು ಓದ್ಬೇಕಾಗಿತ್ತು ಅಂತ ಮುಂದೊಂದು ದಿನ ಪಶ್ಚಾತ್ತಾಪ ಮಾಡ್ಕೊಳ್ಳೋದು ಬೇಡ. ಇವತ್ತು ನಾನಿದ್ದೀನಿ, ನಿನ್ ಪರವಾಗಿ ನಾನು ದುಡಿತೀನಿ.
ಜಾಸ್ತಿ ನಿಲ್ಬೇಡ, ನಿಂಗೆ ಸೂಟ್ ಆಗಲ್ಲ. ನೋಡಿ ಅದ್ನಿ, ನೀನಿನ್ನೂ ಅವ್ನ ಕೋಪನ ಸರಿಯಾಗಿ ನೋಡಿಲ್ಲ. ಹೆವಿ ರಿಸ್ಕ್ ತಗೋತಾ ಇದ್ಯಾ. ಅದೆಲ್ಲ ಆಮೇಲೆ ಬಾವ. ಈಗ ನೀವಿಬ್ರು ನಾನು ಹೇಳಿದಕ್ಕೆಲ್ಲ ರೆಡಿನಾ? ಮೊದಲು ಅದನ್ನ ಹೇಳಿ. ಅಮ್ಮೋ, ನಿಜವಾಗ್ಲೂ ನಿನ್ ಖತರ್ನಾಕಿದ್ಯಾ ಕಣೆ. ಅಲ್ಲ, ಆ ದೇವ್ರು ಅದ್ ಯಾವ ಮೂಡಲ್ಲಿ ಇರ್ಬೇಕಾದ್ರೆ ನಿನ್ನಂತವಳನ್ನ ಸೃಷ್ಟಿ ಮಾಡೋದ್ನೋ ಗೊತ್ತಿಲ್ಲ. ಈ ಜಗತ್ತಲ್ಲಿ ನಿಂತರ ಅವನ್ ಕ್ಯಾಂಡಿಡೇಟು ಮತ್ತೆ ಇರಕ್ ಚಾನ್ಸೇ ಇಲ್ಲ. ಅಗ್ರಜ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾಗಿದ್ನು ನಮ್ ಜೊತೆ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದ. ನಾವು ಕಾಲೇಜ್ ಬಂದಾಗ್ಲೂ ನಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ದ. ಅವನು ಸಿಡಿಕ್ದಾಗೆಲ್ಲ ನಾನು ಅವನಿಗೆ ಶಾಪ್ ಹಾಕೋತಾ ಇದ್ದೆ, ನಿನ್ಗೆ ಯಾರು ಸರಿಯಾಗಿರೋ ಬಜಾರಿನೇ ಸಿಗ್ಬೇಕು ಅಂತ. ಆದ್ರೆ ದೇವ್ರು ಏನಂತ ಈಡೇರಿಸ್ಬಿಟ್ನೋ, ನಿನ್ನಂತ ಒಂದ್ ದೊಡ್ಡ ಬಜಾರಿ ಕೊಟ್ಬಿಟ್ಟು. ನಂಗೆ ಇದನ್ನ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಇದನ್ನ ನಾನು ಒಬ್ಳೆ ಮಾಡೋದಕ್ಕಾಗಲ್ಲ. ಅಮ್ಮೋ, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ನಾವೆಲ್ಲ ಹೇಗೋ ವೇದಾಂತನ ಎದುರಿಸ್ತೀವಿ ಅಂತ ಇಟ್ಕೋ. ಆದ್ರೆ ನೀನೇ ಅವನಿಗೆ ಕೋಪಿಷ್ಟ ಅಂತ ಹೆಸರಿಟ್ಟಿದ್ಯಾ. ಹೆಚ್ಚು ಕಮ್ಮಿ ಆದ್ರೆ ಗೊತ್ತಲ್ಲ. ಅಯ್ಯೋ ಅಣ್ಣ, ರಿಸ್ಕ್ ಇಲ್ಲ ಅಂತಂದ್ರೆ ಲೈಫಲ್ಲಿ ಏನು ಬದಲಾಗಲ್ಲ. ರಿಸ್ಕ್ ಅಲ್ಲೇ ಕಿಕ್ಕಿರೋದು. ಅವ್ನು ಆಲ್ರೆಡಿ ಬಂದಿದ್ದಾನೆ ಅನ್ಸುತ್ತೆ. ಅವ್ನ್ ಮೂಡ್ ಸರಿಯಾಗಿರ್ಲಿ ಅಂತ ನನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವ್ನು ಇದನ್ನ ಮಾಡ್ಲೇಬೇಕು. ಸರಿ ಸರಿ, ಆಲ್ ದಿ ಬೆಸ್ಟ್. ಓಕೆ. ಅಯ್ಯೋ, ನೀವಿಬ್ರು ಡ್ರೆಸ್ ಸರಿ ಮಾಡ್ಕೊಳ್ಳಿ ಫಸ್ಟ್. ವೇದ ನಿಮ್ಮಿಬ್ರನ್ನ ಹೀಗೆ ನೋಡಿದ್ರೆ ಆಫೀಸಿಂದ ಆಚೆ ಆಗ್ತಾನಷ್ಟೇ. ನಾನು ಹೋಗಿ ಬಾಸ್ ಮೂಡ್ ಚೆಕ್ ಮಾಡ್ತೀನಿ. ಅಮ್ಮ, ಕೆಲ್ಸದವರು ಅಡ್ಗೆ ಏನ್ ಮಾಡ್ಲಿ ಅಂತ ಕೇಳ್ತಿದಾರೆ. ಏನ್ ಹೇಳಿ? ಅಳ್ತಾ ಇದ್ಯಾ? ಇವಾಗ ಅಳುವಂತದ್ದು ಏನಾಗಿದೆ ನಿನ್ಗೆ? ಏನಿಲ್ಲ. ಮತ್ತೆ ಆ ಫೋಟೋನ ಆಚೆ ತೆಗ್ದ್ಯಾ? ಅಮ್ಮ, ನಿನಗ್ 1000 ಸಲ ಹೇಳಿದೀನಿ ಹಳೆ ಫೋಟೋನ ಆಚೆ ತೆಗಿಬೇಡ ಅಂತ. ಹಳೇದನ್ನೆಲ್ಲ ಕೆತ್ಕಕ್ಕೆ ಟ್ರೈ ಮಾಡ್ಬೇಡ. ಸತ್ತಿರೋರ್ ವಾಪಸ್ ಬರಲ್ಲ. ಅವ್ರ ನೆನಪೂನು ಬೇಕಾಗಿಲ್ಲ. ಮಾತಾಡ್ಬೇಡ ನೀನು. ಇದರಿಂದ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರೋದು ಒಳ್ಳೇದು. ಇದನ್ನು ಮುಟ್ಟೋದಕ್ಕೆ ಹಕ್ಕು ನಿನಗಿಲ್ಲ ಕಣೆ. ನಾನ್ ಸಾಯೋವರೆಗೂ ಇದು ನನ್ನ ಜೊತೆಲೇ ಇರುತ್ತೆ. ನಿನಗೆ ಹೇಳಿದ್ದೆ ಅರ್ಥ ಆಗಲ್ಲ ಅಲ್ವಾ? ನೋಡು, ಮನೆಯಲ್ಲಿ ಇದು ನನಗೆ ಯಾರು ನೋಡಬಾರ್ದು. ಕೊಡಿಲೆ ತೆಗಿಯ ಕೈಡ. ದುಡ್ಡುಗೋಸ್ಕರ ಸ್ವಂತ ಕುಟುಂಬಕ್ಕೆ ಬೆಂಕಿ ಇಟ್ಟ ರಾಕ್ಷಸಿ ನೀನು. ನೀನು ಹಿಂದೆ ಮಾಡಿದ್ದೆಲ್ಲ ಅಷ್ಟು ಸುಲಭವಾಗಿ ಅಳಿಸೋಗುತ್ತೆ ಅಂತ ತಿಳ್ಕೊಬೇಡ. ಮುಂದೆ ಒಂದಿನ ನೀನ್ ಮಾಡಿದ ತಪ್ಪಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ನೀನ್ ಮಾಡಿದ ನೀಚ ಕೆಲಸದ ಸಾಕ್ಷಿ ಅಳಿಸೋಗಿರ್ಬೋದು, ಆದ್ರೆ ಅದು ಮಾಡಿದ ಗಾಯದ ಕಲೆ ಮನಸ್ಸಿನಲ್ಲಿ ಹಾಗೆ ಇದೆ.
ಪ್ರಿಯಾ ಯಾಕೆ ಮುಗಿ ಹೇಳ್ತಿದ್ಯಾ? ಏನಾಯ್ತು? ಎವ್ರಿಥಿಂಗ್ ಓಕೆ? ಅಗ್ರಜ 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 ನೋಡು, ಇವಳು ನಿನ್ ಫಿಯಾನ್ಸಿ ಆಗಿರ್ಬೋದು, ನನಗೆ ನಾದ್ನಿ, ನಾಳೆ ದಿನ ಅತಿಗೇನೋ ಆಗ್ತಾಳೆ. ಆದ್ರೆ ಅಕೌಂಟ್ಸ್ ಅಲ್ಲಿ ಆಗಿರೋ ತಪ್ಪನ ಕ್ಷಮಿಸಕ್ ಆಗೋದೇ ಇಲ್ಲ. ಹೌದಾ? ಅಕೌಂಟ್ಸ್ ಪ್ರಾಬ್ಲಮ್ ಆಗಿದೆಯಾ? ಕೊಡಲಿ. ಯಾವ ರಿಪೋರ್ಟ್ಸ್ ಪ್ರಾಬ್ಲಮ್ ಆಗಿದೆ? ಲೆಮನ್ ಜಾಕೆಟ್ ಕೊಡಲಿ. ಅಡ್ಮಿನ್ ಅಕೌಂಟ್ಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಆಗಿರೋದು ಅಮೂಲ್ಯದಿಂದಾನೆ. ಹೇಳಿದ್ನಲ್ಲ, ಟೆನ್ಷನ್ ಅಲ್ಲಿ ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಸೀನಿಯರ್ ಅಕೌಂಟೆಂಟು ಕೋವಿಡ್ ಟೈಮಲ್ಲಿ ರಿಟೈರ್ ಆದ್ರು, ಆಗೇನೋ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಅದು ನಾನು ಹ್ಯಾಂಡಲ್ ಮಾಡೋ ಕೆಲಸ ಅಲ್ಲ, ಆದರೂ ಡಿಲೇ ಆಗಬಾರ್ದು ಅಂತ ನಾನೇ ಹ್ಯಾಂಡಲ್ ಮಾಡಿದೆ. ಅದ್ರ ಮಧ್ಯದಲ್ಲಿ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನಾನು ಚೆಕ್ ಮಾಡ್ತೀನಿ. ಈ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಎಕ್ಸ್ಟ್ರಾ ವರ್ಕ್ ಅಂತ ಡವ್ ಮಾಡಿದ್ರೆ ಅದು ನನ್ನನ್ನು ಎಂಟರ್ಟೈನೂ ಮಾಡಲ್ಲ. ಬರ್ತಾ ಬರ್ತಾ ನಿನ್ ಸದರ ಜಾಸ್ತಿಯಾಗಿ ಸೋಮಾರಿ ಆಗಿದ್ಯಾ. ಬಾಬಾ ಸುಮ್ಮನೆ ಮಾತಾಡಬೇಡಿ. ಅಮ್ಮು, ಕ್ಯಾರೆಕ್ಟರ್ ಬಿಟ್ಟು ಹೋಗ್ಬೇಡ. ನೀನು ಬಜಾರಿ ಅಲ್ಲ, ಅಮಾಯಕಿ ಅಮಾಯಕಿ. ಬಾಬಾ, ನನ್ನ ಈ ವಿಚಾರದಲ್ಲಿ ಅಮಾಯಕಳು. ನೀವು ಹೀಗೆ ದೌರ್ಜನ್ಯ ಮಾಡೋದು ಸರಿ ಇಲ್ಲ. ನೀವು ಶೋಷಣೆ ಮಾಡ್ತಿದ್ದೀರಾ. ಶೋಷಣೆನಾ? ಇದ್ಯಾವುದು? ಈಗೆಲ್ಲ ಮಾತಾಡ್ಬಿಟ್ರೆ ಆಗಿರೋ ತಪ್ಪಿಗೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ತಪ್ಪು ಮಾಡಿದ್ಯಾ, ಒಪ್ಪೋ. ಸ್ಟಾಪ್ ಇಟ್. ಇದೇನು ಆಫೀಸ್ ಅನ್ಕೊಂಡಿದ್ದೀರಾ? ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹೇಗ್ ಬೇಕೋ ಕೂಗಾಡ್ತಿದ್ರಲ್ಲ. ಕಾಮನ್ ರಿಲೇಟಿವ್ಸ್ಗಳು ಕೂಡ ನಿಮ್ಮಷ್ಟು ಮಸಾಲ ಇಟ್ಕೊಂಡಿರೋದಿಲ್ಲ. ಅವ್ರು ಮೀರಿಸ್ತೀರಾ ಬಿಟ್ರೆ ನೀವು. ಈಗೇನು ಅಮೂಲ್ಯನಿಂದ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಲ್ವಾ? ಎಸ್ ಅಗ್ರಜ, ತುಂಬಾ ಮಿಸ್ಟೇಕ್ಸ್ ಆಗ್ತಿದೆ. ಫೈನ್. ಆನೆಗೆ ಮರ ಹೋದ್ರೆ ಮರ ಹತ್ತಕ್ಕಾಗುತ್ತಾ? ಮೀನು ನೆಲ್ ಮೇಲೆ ಓಡಾಡುವಂತದ್ದಾಗುತ್ತಾ? ಅವಳ ಪಾಯಿಂಟ್ ಕೂಡ ಸರಿ ಇದೆ. ಎರಡು ಕೆಲಸ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಇಲ್ಲಿ ತಪ್ಪಾಗಿರೋದು ಕೂಡ ನಿಜಾನೇ. ಕೋಲು ಮುರಿಬಾರ್ದು, ಹಾವು ಸಾಯ್ಬಾರ್ದು ಅಂದ್ರೆ ಇದೇನೆ. ರೇಖಾಂತ, ಮುಖ ಎದ್ರೆ ನೋಡ್ತಿದ್ದೀರಾ? ಗೋ ಗೆಟ್ ಅ ನ್ಯೂ ಅಕೌಂಟೆಂಟ್. ಮತ್ತೆ ಅಟ್ ಪ್ರೆಸೆಂಟ್ ಆಗಿರೋ ತಪ್ಪಿಗೆ ಯಾರು ರೆಸ್ಪಾನ್ಸಿಬಲ್ ಅಗ್ರಜ? ಸಾಧಕ್, ಅದೇನ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಮೊದಲು ಚೆಕ್ ಮಾಡಿ ಕ್ಲಿಯರ್ ಮಾಡಿ. ಹೊಸ ಅಕೌಂಟೆಂಟ್ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಬಟ್ ಅಗ್ರಜ, ಬರೋ ಅಕೌಂಟೆಂಟ್ ನಂಬಿಕಸ್ತ್ರೇ ಆಗಿರ್ಬೇಕು. ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ಸ್ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಅದು ನನ್ನ ಹತ್ರ ಕೇಳೋದು ಏನಿದೆ? ನೀವೇ ಎಲ್ಲರೂ ಸೇರ್ಕೊಂಡು ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಹೊಸ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿ. ಹೌದು ವೇದಾಂತ್, ವಿಕ್ಕಿ ಹೇಳ್ತಾ ಇರೋದು ಸರಿಯಾಗಿ ಇದೆ. ಇಂಥ ಕೆಲಸನೆಲ್ಲ ನಮ್ಗೆ ಗೊತ್ತಿರೋರೇ ಮಾಡ್ಬೇಕು. ಅಂತ ಕ್ಯಾಂಡಿಡೇಟ್ ಒಬ್ರಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಏನ್ ಓದಿದ್ದಾರೆ? ಮಿನಿಮಮ್ ಕ್ವಾಲಿಫಿಕೇಶನ್ ಬಿಕಾಮ್ ಇರಲೇಬೇಕು ಅಂತ ಗೊತ್ತಿದೆ ತಾನೆ? ಬಿಕಾಮ್ ಆಗಿದೆ, CA ಪ್ರಿಪೇರ್ ಆಗ್ತಿದ್ದಾರೆ. ಹಿ ಈಸ್ ವೆರಿ ಬ್ರಿಲಿಯಂಟ್. ಅದು ಅಲ್ಲದೆ ಇಂಥ ವಿಚಾರದಲ್ಲಿ ಹೊರಗ್ನವ್ರು ನಂಬೋದಕ್ಕಿಂತ ನಮ್ಮವ್ರನ್ನೇ ನಂಬಿದ್ರೆ ಚಂದ ಅಲ್ವಾ? ಈ ಹುಡುಗ ಅದೆಲ್ಲದಕ್ಕೂ ಸೂಟ್ ಆಗ್ತಾರೆ. ಹೌದಾ? ಹೂಸ್ ದಟ್? ಫೈನ್, ಇಮಿಡಿಯೇಟ್ ಆಗಿ ಅಪಾಯಿಂಟ್ ಮಾಡಿ. ಲೆಟ್ ಮಿ ಮೀಟಿಂಗ್ ಒನ್ಸ್ ಇಸ್ ಹಿಯರ್. ಕ್ಯಾಂಡಿಡೇಟ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಎಂತ ಸಿಚುವೇಶನ್ ಬೇಕಾದ್ರೂ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಎಂತ ಪ್ರಾಬ್ಲಮ್ಸ್ ಆಗ್ಲಿ ಸಾಲ್ವ್ ಮಾಡ್ತಾರೆ. ಆದ್ರೆ ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋದೇ ನನಗೆ ಸಣ್ಣ ಡೌಟ್. ಯಾಕೆ ಡೌಟ್ ನಿಮ್ಗೆ? ಅವ್ರಿಗೇನಾದ್ರು ಪ್ರಾಬ್ಲಮ್ ಇದೆಯಾ? ಚೇಚೆ, ಕ್ಯಾಂಡಿಡೇಟ್ದು ಏನು ಪ್ರಾಬ್ಲಮ್ ಇಲ್ಲ. ಈಸ್ ಪರ್ಫೆಕ್ಟ್. ಆದ್ರೆ ಅವರಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ. ನಮ್ ಧ್ರುವ. ಈ ಆರ್ತಿ ಅದ್ಯ ಇಬ್ರು ಸೇರಿ ಎಷ್ಟು ತಿನ್ಸ್ಬಿಟ್ರು.
ಬೇಡ ಅಂತಂದ್ರೆ ಫೋರ್ಸ್ ಮಾಡಿ ಬಾಯಿಗೆ ತುರ್ಕೋದಿಕ್ ಬರ್ತಾರೆ. ಚೆನ್ನಾಗಿತ್ತು ಅಂತ ಜಾಸ್ತಿ ಬೇರೆ ತಿನ್ಬಿಟ್ಟೆ. ಈ ಬಜಾರಿ ಯಾಕೆ ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ? ಇಷ್ಟೊತ್ತು ಡೈಲಿ ಮಾಡ್ಬೇಕಿತ್ತಲ್ಲ. ವಾವ್, ಟೆಲಿಪತಿ ವರ್ಕ್ಸ್. ಹಲೋ, ಹೇಳಿ ಬಜಾರಿ. ನೀನೀಗ ಒಳ್ಳೆ ಮೂಡಲ್ಲಿದ್ಯಾ? ನಿನ್ ಜೊತೆ ಮಾತಾಡ್ತಿರುವಾಗೆಲ್ಲ ನಾನು ಒಳ್ಳೆ ಮೂಡಲ್ಲೇ ಇರ್ತೀನಿ. ಅಕಸ್ಮಾತ್ ಕೆಟ್ಟ ಮೂಡಲ್ಲಿ ಇದ್ರು ನಿನ್ನ ನೆನ್ಪು ಮಾಡ್ಕೊಂಡಿದ್ದ ತಕ್ಷಣ ಮೂಡ್ ಸರಿ ಹೋಗ್ಬಿಡುತ್ತೆ. ಅಂದ್ರೆ ನೀನೀಗ ಕೆಟ್ಟ ಮೂಡಲ್ಲಿ ಇದೆಯಾ? ನಾನು ಜನರಲ್ ಆಗಿ ಹೇಳಿದೆ ಅಷ್ಟೇ. ಹೌದಾ, ಸರಿ. ಊಟ ಮಾಡ್ದ್ಯಾ? ನಿಮ್ ಮನೇಲಿ ಏನೋ ಸ್ಪೆಷಲ್ ಮಾಡಿರ್ಬೇಕಲ್ಲ? ಹಬ್ಬದ ಅಡ್ಗೆನೆ ಮಾಡಿದ್ರು. ಬೇಡ ಬೇಡ ಅಂತಂದ್ರು ಈ ಆದಿ ಇಬ್ರು ಫೋರ್ಸ್ ಮಾಡಿ ಸಕ್ಕ ತಿನ್ನಿಸ್ಬಿಟ್ರು. ಇವಾಗ ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ಐ ಫೀಲ್ ಸೋ ಹೆವಿ. ಹಾಗೆಲ್ಲ ಓವರ್ ತಿನ್ಬೇಡ ಕಣಪ್ಪ, ಹುಷಾರು. ಯಾಕೆ ಹಾಗೆ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಮದ್ವೆ ಹತ್ರದಲ್ಲಿದೆ, ಆಮೇಲೆ ರಿಸೆಪ್ಷನ್ ಅಲ್ಲಿ ನಿಂತಾಗ ಅಮ್ಮು ಗಂಡ ಡುಮ್ಮ ಅಂತ ಆಡ್ಕೋಬಾರ್ದು. ಮೊದ್ಲೇ ನಾನು ಕಾಲೇಜ್ ಟೈಮಲ್ಲಿ ತುಂಬಾ ಜನ ಹುಡುಗರನ್ನ ರಿಜೆಕ್ಟ್ ಮಾಡ್ಬಿಟ್ಟಿದೀನಿ. ಅವರೆಲ್ಲ ನನ್ಗೆ ಎಂತ ಹುಡುಗನ್ ಮದ್ವೆ ಆಗ್ತೀನಿ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ನೀನ್ ಊದ್ಕೊಂಡ್ಬಿಟ್ರೆ ಅವ್ರು ಆಡ್ಕೊಂಡಾಗಲ್ವಾ? ಇದು ಯಾಕೆ ಓವರ್ ಆಯ್ತು ಅಂತ ನಿನಗೆ ಅನ್ನಿಸ್ತಿಲ್ವಾ? ಮಾತ್ ಅತಿ ಆದ್ರೂ ಪರವಾಗಿಲ್ಲ ಕಣಯ್ಯ, ಆದ್ರೆ ನೀನ್ ವೇಟ್ ಅತಿಯಾಗಿ ಶೇಪ್ಲೆಸ್ ಆಗ್ಬೇಡ ಅಷ್ಟೇ. ಮೊದ್ಲೇ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಜೋಡಿ ನಮ್ದು. ನಮ್ ಜೋಡಿನ ನೋಡಿ ಜನರು ನಟಿಕೆ ತೆಗೆಯೋ ತರ ಕಾಣಿಸ್ಬೇಕು. ಅದನ್ ಬಿಟ್ಟು ನನ್ ಪಕ್ಕದಲ್ಲಿ ನಿಲ್ಸಿರೋ ಬೆದ್ರು ಬೊಂಬೆ ತರ ಕಾಣಿಸ್ಬಾರ್ದು. ನಾನ್ ಸೆನ್ಸ್ಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ನೋಡು. ಒಂದಕ್ಕೊಂದು ಪರ್ಯಾಯ ಪದಗಳು. ಇರೋದ್ನ ಇರೋ ತರ ಹೇಳಿದ್ರೆ ನಂಬರ್ನ ಬ್ಲಾಕ್ ಮಾಡ್ತಾರಂತೆ. ಹಾಗಾಯ್ತು ನಿನ್ ಕತೆ. ಸ್ಟಾಪ್ ಇಟ್. ಅದ್ಬಿಡು, ನಾಳೆ ನಾವಿಬ್ರು ಎಲ್ಲರೂ ಹೊರಗಡೆ ಹೋಗೋಣ. ರೋಬೋಟ್ ಡೇಟ್ ಕರಿತಿದ್ದಾನೆ ಅಂದ್ರೆ ನಾನ್ ಯಾಕಪ್ಪ ಬೇಡ ಅನ್ಲಿ? ನಾನಂತೂ ಯಾವಾಗ್ಲೂ ರೆಡಿ. ಈಗ್ಲೇ ಹೊರಡು ಅಂದ್ರು ಹಿಂದೆ ಮುಂದೆ ನೋಡಲ್ಲ, ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ, ಸಮಾಧಾನ. ಹೊರಗಡೆ ಹೋಗೋಣ, ಆದ್ರೆ ಅದು ಡೇಟ್ಗಲ್ಲ, ಆಫೀಸ್ ಕೆಲಸ, ಕ್ಲೈಂಟ್ ಮೀಟಿಂಗ್. ಅಯ್ಯೋ, ರೋಬೋಟ್ ಮನುಷ್ಯ ಆಗೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ನೀನ್ ಇದೇ ತರ ಮದ್ವೆ ಆದ್ಮೇಲೆ ಕೆಲ್ಸ ಅಂತಿದ್ರೆ ಕಷ್ಟ ಆಗತ್ ನೋಡು. ಏನು ಆಡ್ಕೋತಿದ್ಯಾ? ಬಚಾರಿ, ನಾವಿಬ್ರು ಜೋಡಿ ಆಗಿದ್ದು ನಮ್ಮ ಆಫೀಸ್ ಆಗೋ ಕೆಲಸದ ವಿಚಾರದಲ್ಲಿ ಅನ್ನೋದನ್ನ ಮರಿಬೇಡ. ನನ್ನ ಕೆಲಸದ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ಅಷ್ಟೇ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಕೂಡ ಇದೆ. ನೀನ್ ಬಿಟ್ರೆ ಈ ಜಗತ್ತಲ್ಲಿ ಇನ್ನೊಂದಿಂತ ಪೀಸ್ ಇಲ್ಲ ಅಂತ ಪ್ರೌಡ್ ಫೀಲ್ ಮಾಡ್ತಾ ಇದ್ದೆ. ನೀನ್ ಬೇರೆ ಗ್ರಹದಿಂದನೇ ಬಂದಿರೋನೆ ಬಿಡು. ಮತ್ತೆ ಬೈಕೋತಿರ್ತೀಯ. ಈಗ ನೀನು ತಲೆ ಆಡಿಸ್ತಿದ್ಯಲ್ವಾ? ಹಿಂಗೆ ಬರೀ ಮೈಂಡ್ ವಾಯ್ಸ್ ಅರ್ಥ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇದೆಲ್ಲ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಬಜಾರಿ, ನಾನು ನಿನ್ನ ಪ್ರೀತಿಸೋದಕ್ಕೆ ಮುಂಚೆ ನಿನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ನಿನ್ನ ಪ್ರಪೋಸ್ ಮಾಡಿದ್ದು ಮೊದಲೆಲ್ಲ ನೀನು ಆಫೀಸಲ್ಲಿ ಕಾಣಿಸ್ತಾ ಇದ್ದಾಗ ಏನೋ ಒಂಥರ ಇರಿಟೇಷನ್ ಆಗೋದು, ಹಿಂಸೆ ಆಗೋದು. ಅದು ಅಲ್ಲದೆ ವಿಕ್ರಾಂತ್ ಮತ್ತೆ ಆದ್ಯ ನಿಮ್ಮಿಬ್ರು ಮತ್ತೆ ಏನೋ ನಡೀತಿದೆ ಅಂತ ಯಾವಾಗಲೂ ನಾನು ಅನಿಸೋರು. ಆಮೇಲೆ ನನಗೆ ಗೊತ್ತಾಗಿತ್ತು ಈ ಕಿರಿಕಿರಿ, ಮುಜುಗರ ಇದೆಲ್ಲ ಪ್ರೀತಿ ಅಂತ. ಬಜಾರಿ, ಯು ನೋ ವಾಟ್, ನಾನು ನಿನ್ನ ಮೊದಲನೇ ದಿನದಿಂದಾನೇ ಪ್ರೀತಿಸ್ತಿದ್ದೆ. ಬಟ್ ನನಗೆ ಅರ್ಥ ಆಗಿರ್ಲಿಲ್ಲ. ಹೇಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸ್ವಲ್ಪ ಅಲ್ಲ, ತುಂಬಾನೇ ಟೈಮ್ ಹಿಡಿತು. ಆಯ್ತು, ಸ್ವಲ್ಪ ಜಾಸ್ತಿನೇ ಲೇಟ್ ಮಾಡಿದೆ. ಐ ಲವ್ ಯು ಅಮೂಲ್ಯ. ನಿನ್ ಪ್ರೀತಿನೆಲ್ಲ ಫೋನಲ್ಲೇ ಮುಗಿಸ್ಬೇಡ. ಅದೇನೋ ಕ್ಲೈಂಟ್ ಮೀಟಿಂಗ್ ಒಂದಲ್ಲ, ಆ ಕ್ಲೈಂಟ್ ಡೀಟೇಲ್ಸ್ ಕಳ್ಸು, ನಾನು ಓದಿ ರೆಡಿಯಾಗಿ ಬರ್ತೀನಿ. ಇದು ನನ್ನ ಬಜಾರಿ ಅಂದ್ರೆ. ಐ ಲವ್ ಯು ಅಮೂಲ್ಯ. ಐ ಲವ್ ಯು ಟು. ನಿಂಗೆ ಎಲ್ಲಿಂದಾನೆ ದೊಡ್ಡ ಹಗ್ಗು. ನಿಂಗೂ ಕೂಡ ನನ್ನ ಕಡೆಯಿಂದ ಒಂದು ಟೈಟ್ ಹಗ್. ಬಾಯ್. ಬಾಯ್. ನಾಳೆ ನೀನ್ ಯಾಕೆ ಕ್ಲೈಂಟ್ ಮೀಟಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ಆಫೀಸಲ್ಲಿ ರಾಜಣ್ಣ ಇರ್ತಾರೆ, ಅವ್ರನ್ನ ನೀನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕಾಗಲ್ಲ. ಪರವಾಗಿಲ್ಲ ಬಿಡು, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಆಯ್ತು. ಯಾರ್ದು ಹುಚ್ಚ ಕೆಲ್ಸ?
ಅದೆಲ್ಲ ನಾನೇ ಹಾಕಿದ್ದು, ಯಾವ್ದನ್ನು ತೆಗಿಬೇಡ, ಎಲ್ಲ ಹಾಗೆ ಇರಲಿ. ಸಾರ್ಥಕ್, ನೀವ್ ಹಾಕಿದಿರಾ? ಲೈಕ್ ಸೀರಿಯಸ್ಲಿ? ಗೊತ್ತಿದ್ದು ಯಾಕೆ ಸಾರ್ಥಕ್ ಈ ತರ ಮಾಡ್ತಾ ಇದೀರಾ? ಮಗು ಇವಾಗಷ್ಟೇ ಕಳ್ಕೊಂಡಿದೀವಿ, ಮತ್ತೆ ಫೋಟೋಸ್ ನೋಡಿದ್ರೆ ನೆನಪಾಗಲ್ವಾ? ನನಗೆ ಅರ್ಥ ಆಗುತ್ತೆ. ಅದು ನಾವೀಗ ನೋವನ್ನ ಮರಿಬೇಕು, ಆದ್ರೆ ಮಗು ವಿಷಯನಲ್ಲ. ಸಾರ್ಥಕ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮಗು ಮಾಡ್ಕೊಳ್ಳೋ ಧೈರ್ಯ ನನಗಿಲ್ಲ. ಇಲ್ಲೇ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರೋದು. ನಮ್ಮ ಮನೆಗೆ ಮಗು ಬರಬೇಕು ಅಂದ್ರೆ ನಿನ್ ತಾಯಿ ಆಗ್ಲೇಬೇಕು ಅಂತ ಏನಿಲ್ಲ, ಆ ತಾಯಿ ಮನ್ಸಿದ್ರೆ ಸಾಕು. ಯಾಕೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋ ತರ ಹೇಳಿದ್ರೆ ತಾನೇ ಅರ್ಥ ಆಗೋಕೆ. ಅರ್ಥ ಆಗೋ ತರ ಹೇಳಿ ಸಾರ್ಥಕ್, ಹೇಗ್ ಸಾಧ್ಯ ಇದೆಲ್ಲ? ಅಯ್ಯೋ, ಹೇಗೆ ಅಂದ್ರೆ ಟಂಟಡ್ ಹೀಗೆ. ಏನಿದು? ಇದು ಚೈಲ್ಡ್ ಅಡಾಪ್ಟೇಷನ್ ಸೆಂಟರ್. ಒಂದ್ಸಲ ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ದೀನಿ. ನಾವು ಒಂದ್ಸಲ ಅಲ್ಲಿಗೆ ಹೋಗಿ ಬರೋಣ. ಎಲ್ಲಾ ಪ್ರೊಸೆಸಿಂಗ್ ಆಗೋದಕ್ಕೆ 6 ತಿಂಗಳು, ವರ್ಷ ಆಗುತ್ತೆ ಅಂತ ಹೇಳಿದಾರೆ. ಎಲ್ಲ ಅನ್ಕೊಂಡಂಗೆ ಆದ್ರೆ ನಾವ್ ಯಾಕೊಂದ್ ಮಗುದನ್ನ ದತ್ತು ತಗೋಬಾರ್ದು? ಇಲ್ಲ ಸಾರ್ಥಕ್, ನನ್ಗೆ ಇವಾಗ್ಲೇ ಈ ತರ ಯೋಚನೆ ಮಾಡಕ್ಕೆ ಮನ್ಸಿಲ್ಲ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ. ಎಷ್ಟು ಬೇಕಿದ್ರು ಟೈಮ್ ತಗೋದ್ಯಾ? ಇದರಲ್ಲಿ ಏನೋ ಬಲವಂತ ಇಲ್ಲ. ಇದನ್ನೆಲ್ಲ ನಾನು ನಿನ್ ಖುಷಿಗೆ ಅಂತ ಮಾಡ್ತಿರೋದು. ಇಂಥ ನಿರ್ಧಾರಕ್ಕೆಲ್ಲ ಸಮಯ ಬೇಕೇ ಬೇಕು. ನೀನ್ ಯಾವಾಗ ಹೇಳ್ತೀಯೋ ಆಗ್ಲೇ ಹೋಗೋಣ, ಸರಿನಾ? ಆಕ್ಚುಲಿ ನಾವು ಇದೇ ತರ ಹೊಸ ಸ್ಟಾರ್ಟ್ಅಪ್ಸ್ಗಳನ್ನ ತುಂಬಾ ಕ್ರಿಯೇಟಿವ್ ಆಗಿ ಲಾಂಚ್ ಮಾಡ್ತಾ ಹೋದ್ರೆ ಮುಂದೆ ನಮಗೆ ಆಪರ್ಚುನಿಟೀಸ್ಗಳು ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಅಲ್ವಾ ಮುಳ್ಯ? ನನ್ಗೆ ಇನ್ನಷ್ಟು ಅನುಭವ ಇಲ್ಲ, ಆದ್ರೂ ಆಗ್ಬೋದು. ಆಕ್ಚುಲಿ ಇವತ್ತಿನ ಮಾರ್ಕೆಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಕಸ್ಟಮರ್ ಬಿಹೇವಿಯರ್ ಪ್ಯಾಟರ್ನ್ ಕೂಡ ತುಂಬಾನೇ ಚೇಂಜ್ ಆಗ್ತದೆ. ನಾವು ನಮ್ಮ ಹೊಸ ಸ್ಟಾರ್ಟ್ಅಪ್ಸ್ಗಳನ್ನ ಲಾಂಚ್ ಮಾಡುವಾಗ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಮಾಡ್ಕೋಬೇಕು. ಆ ನಮ್ಮ ಪ್ಯಾಟರ್ನ್ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗೋ ರೀತಿ ಇರಬೇಕು. ನಾವು ಅದೇ ರೀತಿ ಕೆಲಸ ಮಾಡ್ಬೇಕು. ಏನಂತ್ಯಾ? ಹೊಸದಾಗೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಅವಸ್ಥೆ ಮಾಡ್ಕೋಬೇಡ, ಅಷ್ಟೇ ನಾನು ಹೇಳೋದು. ನಾನು ನನ್ನ ವರ್ಕ್ ನ ಕ್ಯಾರಿ ಮಾಡ್ತೀನಿ. ಯಾಕೆ ನಿಂಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಅಂತಾನೆ ಅನ್ಕೋ. ಸರಿ, ಬಟ್ಟೆ ಎಲ್ಲ ಎಲ್ಲಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ? ಈಗ ಯಾಕೋ ಅದ್ರ ಬಗ್ಗೆ ನೆನಪಾಯ್ತು ನಿಂಗೆ? ಅಲ್ಲ, ಯಾವಾಗ ಎಲ್ಲಿ ಅಂತ ಡಿಸೈಡ್ ಮಾಡಿದ್ರೆ ನಾನು ಬರ್ಬೋದಲ್ಲ, ಅದಕ್ಕೆ. ನಾವೀಗ ಹೋಗ್ತಿರೋದು ವರ್ಕ್ ಮೇಲೆ. ನೀವು ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಡ್ರೈವ್ ಬೇರೆ ಮಾಡ್ತಿದ್ದೀರಾ, ಇಂಥ ಟೈಮಲ್ಲಿ ತಲೆ 108 ಯೋಚನೆ ಬರೋದು ಸರಿಯಲ್ಲ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ಇದೊಳ್ಳೆ ಕಥೆ ಆಯ್ತಲ್ಲ. ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದಾ, ಮಾತಾಡಬಾರ್ದಾ? ಯಾಕೆಂದ್ರೆ ನೀವು ನನ್ನ ಬಾಸ್. ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ಅಂತಾನೆ ಒಬ್ನಿದ್ದಾನೆ, ಅವನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾನೆ. ಸಾಲದಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರೆಲ್ಲದನ್ನು ನೋಡ್ಕೊಳ್ತಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಕಮಾನ ಮೂಲ್ಯ, ಅದ್ ನಾನಿಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಇನ್ಸ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ಅದು ಈಗಲ್ಲ, ಸದ್ಯಕ್ಕೆ ನೀವು ನನಗೆ ಬಾಸ್. ನಿಮಗೆ ಇಮಿಡಿಯೇಟ್ ಆಗಿ ಬೇರೆ ಬೇರೆ ಅವತಾರದಲ್ಲಿ ಬರೋ ಕಲೆ ಗೊತ್ತಿರ್ಬೋದು, ಆದ್ರೆ ನನಗೆ ಆ ಕಲೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ನಾನು ನಿನ್ನ ಬಾಸ್ ಅನ್ಕೊಂಡಿದ್ದೀನಿ, ನೀವು ಬಾಸ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಯಾಕೆ ಮೂಲ್ಯ ಏನೇನೋ ಮಾತಾಡ್ತಿದ್ಯಾ? ಅಯ್ಯೋ, ನಾನ್ ನಿಮ್ ಮಾತನ್ನೇ ರಿಪೀಟ್ ಮಾಡ್ತಿದ್ದೀನಿ ಬಾಸ್. ಸಂಜೆ 6 ಗಂಟೆ ಮೇಲೆ ನೀವ್ ನನ್ ಹುಡ್ಕ ಆಗ್ತೀರಾ, ಇದು ನಿಮ್ದೇ ರೂಲ್ಸು, ಮರಿಬೇಡಿ. ರೂಲ್ಸ್ ಕರೆಕ್ಟ್ ಆಗಿದೆ, ಅದ್ರ ಪ್ರಕಾರ ಈಗ ನಾನ್ ಬಾಸ್, ನಾನು ಮರ್ತಿಲ್ಲ. ಅಂಡ್ ಬಾಸ್ ಆಗಿ ಎಂಪ್ಲಾಯೀಸ್ ಗಳ ಬಗ್ಗೆ ಕೇರ್ ಮಾಡೋದು ತಪ್ಪೇನಲ್ವಲ್ಲ? ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈಗ ನಾನ್ ನಿಮ್ ಎಂಪ್ಲಾಯ್. 6 ಗಂಟೆ ಮೇಲೆ ಪ್ರೇಯಸಿ. ನೀವು ನಿಮ್ ರೋಲ್ ನಲ್ಲಿರಿ, ನಾನು ನನ್ನ ರೋಲ್ ನಲ್ಲಿ. ಓಕೆ? ನಡೀತದೆ ಅಣ್ಣ ವ್ಯಾಪಾರ? ಚೆನ್ನಾಗಿ ನಡೀತದೆ. ಎಲ್ಲ ತರ ತಿಂಡಿ ಮಾಡ್ತೀರಾ? ಎಲ್ಲ ತರ ತಿಂಡಿ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಎಲ್ಲ ಚಿತ್ರಾನ್ನ. ಮೂಲ್ಯ ಏನ್ ಮಾಡ್ತಿದ್ಯಾ ಅಲ್ಲಿ? ಹೊಟ್ಟೆ ಹಸು ಅಂತ ಬಾಯಿ ಬಿಡ್ಕೋತಿದೆ, ಬಾ ಊಟ ಮಾಡಕೋಣ. ನೀನ್ ಯಾಕಯ್ಯ ರೋಡ್ ಸೈಡ್ ಅವ್ರ ಜೊತೆ ಬರ್ತೀಯಾ? ನಾನ್ ಬರಲ್ಲಪ್ಪ. ಸುಮ್ನೆ ನನ್ನಿಂದ ನೀನ್ ಡಿಗ್ನಿಟಿ ಯಾಕೆ ಹಾಳಾಗ್ಬೇಕು? ನಿನ್ ಲೆವೆಲ್ಗೆ ಯಾರು ಸುಟ್ಟಾಗ್ತಾರಲ್ಲ ಅವ್ರನ್ನೇ ನೋಡ್ಕೊ ಹೋಗು. ಯಾರಮ್ಮ ಅವರು? ಯಾಕೆ ಬೈತಾ ಇದ್ಯಾ? ಇವನೇ ಅಣ್ಣ, ನನ್ನ ಕಟ್ಕೊಳ್ಳೋ ಪುಣ್ಯಾತ್ಮ. ನಿನ್ನನ್ನು ಕಟ್ಕೊಳ್ಳೋನು ಪುಣ್ಯಾತ್ಮನೇ ಬಿಡಮ್ಮ. ಹೌದು, ಮತ್ತೆ
ಏನೋ ಹೋಗ್ಲಿ ಪಾಪ ಅಂತ ಬಾಳ್ ಕೊಡೋದಕ್ ರೆಡಿ ಆದ್ರೆ ತಲೆ ಎಲ್ಲ ಮಾತಾಡ್ತಾನಣ್ಣ. ಏನಮ್ಮ ನಿನ್ನ ಬಾಯಿಗೆ ಸಿಗಕ್ಕಾಗಲ್ಲ ಅನ್ಬಿಟ್ಟು ಹೊರಟೇ ಬಿಟ್ರಲ್ಲ. ನೋಡಕ್ಕೆ ದೊಡ್ಡ ಮನುಷ್ಯರ ತರ ಇದಾರೆ, ಹಾಗೆಲ್ಲ ಕಾಟ ಕೊಡ್ಬೇಡ. ಅಲ್ಲ, ಎಲ್ಲರ ಕಣ್ಣಿಗೂ ನಾನೇ ಯಾಕೆ ಕಾಟ ಕೊಡೋಳ್ ತರ ಕಾಣಿಸ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ. ನನ್ ಮಾತು ಕೇಳೋದಕ್ ರೆಡಿ ಇಲ್ಲ ಅಂದ್ಮೇಲೆ ನನ್ನ ಯಾಕವಯ್ಯ ಮದ್ವೆ ಆಗ್ಬೇಕು ಅಂತೀನಿ. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಮಾತಾನೆ ಕೇಳ್ಬೇಕು. ಈ ಮಾತು 100ಕ್ಕೆ 100 ನಿಜ ಬಿಡಮ್ಮ. ಗಂಡು ಮಕ್ಳು ಸ್ವಲ್ಪ ಜಾಸ್ತಿನೇ ಹಾರಾಡ್ತಾರೆ ಅಂತಾನೆ ದೊಡ್ಡವರೆಲ್ಲ ಸೇರಿಸಿ ಮದ್ವೆ ಮಾಡಿ ಬಿಸಾಕ್ತಾರೆ. ಅಯ್ಯ ಸಾಕ್ ಸುಮ್ನಿರಿ. ಹೆಂಡತಿ ವಿಚಾರ ಬಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಒಂದೇ ಪಾರ್ಟಿಯಾಗಿ ಹೋಗ್ಬಿಡ್ತಾರೆ. ದೊಡ್ಡವರು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡು ಮದ್ವೆ ಮಾಡ್ತಾರೆ ಗೊತ್ತಾ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ದಾರೆ ಗೊತ್ತಾ. ಅವ್ರನ್ನ ಕರಿಬೇಕು, ಇವ್ರನ್ನ ಮರಿಬಾರ್ದು, ಸ್ವೀಟ್ ಅದನ್ನೇ ಮಾಡಿಸ್ಬೇಕು, ತಾಂಬೂಲು ಕಿದಿನೇ ಕೊಡ್ಬೇಕು ಅಂತ ಇಷ್ಟೆಲ್ಲ ಖುಷಿಯಿಂದ ತಯಾರಿ ಮಾಡ್ಕೊಳ್ತಿದ್ದಾರೆ ಗೊತ್ತಾ. ಹೆಣ್ಣೆತ್ತವ್ರ ಕನ್ಸು ಗಟ್ಟಿ ಮೇಳದ್ನ ಕೇಳೋದಲ್ವೇನಮ್ಮ. ಇದು ಮಾತು ಅಂದ್ರೆ ಸೂಪರ್. ನೀವು ಬಂಗಾರದ ಅಂಗಡಿ ಸೇಟು, ಬಟ್ಟೆ ಅಂಗಡಿ ಅವನು. ಇವರಿಬ್ಬರನ್ನ ಬಿಟ್ಟು ಇನ್ಯಾರು ಸಾಲ ಕೊಡೋರಿದ್ದಾರೆ? ಹಲೋ ರಮೇಶ್ ಅಣ್ಣ, ನಾನು ಕಂಡಕ್ಟರ್ ಮಂಜಣ್ಣ ಮಾತಾಡ್ತಾ ಇರೋದು. ಮೊನ್ನೆ ಫೋನ್ ಮಾಡಿದ್ನಲ್ಲ ನಮ್ಮ ಮಗಳು ಮದ್ವೆ ಬಗ್ಗೆ. ಅಷ್ಟು ಕೊಟ್ಬಿಟ್ರೆ ತುಂಬಾ ಉಪಕಾರ ಆಗತ್ತೆ ರಮೇಶ್ ಅಣ್ಣ. ಅಯ್ಯೋ ಇಲ್ಲ ಅನ್ಬೇಡಿ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ. ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ. 10,000ನಾ? ಅದೆಲ್ಲ ಸಾಲುತ್ತೆ ರಮೇಶ್ ಅಣ್ಣ? ಗಿರ್ಜಕ್ಕ, ನಾನು ಕೇಟ್ರಿಂಗ್ ನ ಪೂರ್ತಿ ಬಿಟ್ಟಿಲ್ಲ. ನಮ್ಮ ಅಮ್ಮ ಮದ್ವೆ ಮುಗಿದ್ಮೇಲೆ ಮೆಸ್ ಜೊತೆಗೆ ಕೇಟ್ರಿಂಗ್ ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಕೊರೋನಾ ಟೈಮಲ್ಲಿ ಪಾರ್ಸಲ್ ತುಂಬಾ ಹೋಯ್ತು. ಮುಂದೇನು ಬಿಸ್ನೆಸ್ ಚೆನ್ನಾಗಾಗತ್ತೆ. ಖಂಡಿತ ವಾಪಸ್ ಕೊಡ್ತೀನಿ ನಿಮ್ಗೆ. ಗಿರ್ಜಕ್ಕ, ನಿಮ್ಮನ್ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ ಹೇಳಿ? ಎಲ್ರಿಗೂ ಫೋನ್ ಮಾಡಾಯ್ತು ಪರಿ. ನಿನಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀನಿ ಅಂತ ಹೇಳಿದ್ರು? ನಂಗೊಂದಿಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಒಂದು 25,000 ರಿಂದ 30,000 ಆಗ್ಬೋದು. ಅದ್ರಲ್ಲಿ ನಮ್ಮ ಅಮ್ಮಗೆ ಒಂದ್ ಎಳೆ ಸರಾನು ಮಾಡ್ಸಕ್ಕಾಗಲ್ಲ. ಬಂದವ್ರಿಗೆಲ್ಲ ತಾಂಬೂಲ ಜೊತೆ ಒಂದು ಸ್ವೀಟ್ ಕೊಡ್ಬೇಕು ಅನ್ಕೊಂಡಿದ್ದೆ, ಅದು ಆಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಪರಿ. ಅದು ಅಲ್ಲದೆ ನಮ್ಮ ಇಬ್ಬರು ಮಕ್ಕಳನ್ನು ನಾವು ದೊಡ್ಡ ಮನುಷ್ಯರು ಮನೆಗೆ ಕೊಡ್ತಾ ಇದ್ದೀವಿ. ಬರೋರು ಕೂಡ ದೊಡ್ಡವರೇ ಆಗಿರ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಅವಮಾನ ಆಗ್ಬಿಡುತ್ತೆ ಅಷ್ಟೇ. ರೀ, ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ನಮ್ಮ ಹೆಸರು ಮಾಡ್ಬಿಡೋಣವಾ? ಬನ್ನಿ ಬನ್ನಿ. ಓ ವಿಷ್ಣು, ಬ್ರೇಕಾ? ಸರಿ ಸರಿ. ಧ್ರುವ ಸರ್, ಇದು ನಿಮ್ಮ ವರ್ಕ್ ಸ್ಟೇಷನ್. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಅಂಟಿಸ್ಕೋಬಹುದು. ಅಂಟಿಸ್ಕೊಳ್ಳೋದ? ಮುಂಚೆ ಎಲ್ಲಾರು ವರ್ಕ್ ಸ್ಟೇಷನ್ ಪ್ಲೇನ್ ಆಗಿರ್ತಿತ್ತು. ಅಮೂಲ್ಯ ಮೇಡಮ್ ಆಫೀಸಿಗೆ ಕಾಲ್ ಇಟ್ಟಿದ್ದು ವಾಸ್ತುನೇ ಚೇಂಜ್ ಆಗೋಯ್ತು. ಹನುಮಾನ್ ಸ್ಟ್ಯಾಚು, ಫ್ಯಾಮಿಲಿ ಫೋಟೋ ಎಲ್ಲಾರು ಅನ್ಸಕ್ ಶುರು ಮಾಡಿದ್ರು. ಧ್ರುವ, ಈ ಖರಾಬ್ಕಂತ ಸ್ವಲ್ಪ ತಲೆ ತಿಂತಾನೆ. ನೀನ್ ಇನ್ಮೇಲಿಂದ
ನಿನಗೆ ಮನೆ ಜಾಗ ಇಲ್ಲ. ಸರಿ, ಇವನು ಧ್ರುವ ಅಂತ ಇವತ್ತಿನ ನಮ್ಮನೇಲೆ ಇರ್ತಾನೆ. ನಮ್ಗೆ ಮಂಡಿ ನೋವಿದೆ, ಅದಕ್ಕೆ ಹೇಳ್ದೆ. ಪರವಾಗಿಲ್ಲ ರಾಜ, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನು. ಏನಾಯ್ತು? ವೇದಾಂತಣ್ಣ ನನ್ನ ಮನೆಯಿಂದ ಆಚೆ ಹಾಕಿ ಕ್ಷಣನೇ ನಾನು ವಸಿಷ್ಠ ಫ್ಯಾಮಿಲಿಯ ಐಡೆಂಟಿಟಿ ನಂಗೆ ಮರ್ತೋಗಿತ್ತು. ಅಷ್ಟೇ ಅಲ್ಲ, ನನ್ನ ಹೆಸರೇ ನಂಗೆ ಮರ್ತೋಗಿತ್ತು. ಅಮ್ಮ ಮನೆಯಲ್ಲಿ ನನ್ನ ರಾಜಣ್ಣ ಅಂತ ಕರೆದ್ರು. ಅದೇ ನನ್ನ ಐಡೆಂಟಿಟಿ ಆಗಿತ್ತು. ಈಗ ಇದನ್ನ ನೋಡಿದ್ಮೇಲೆ ಅಣ್ಣನಿಂದ ನನ್ನ ನಿಜವಾದ ಐಡೆಂಟಿಟಿ ವಾಪಸ್ ಬಂತು ಅಂತ ಅನಿಸ್ತಾ ಇದೆ. ಅಯ್ಯೋ ಸರ್, ನೀವು ಒಂದೇ ಕಣ್ಣಲ್ಲಿ ಅಲ್ಬೇಡಿ. ಏನ್ ಕಾಣಿಸುತ್ತೋ ಅದು ನಿಜ ಅಲ್ಲ, ಏನ್ ಕಾಣಿಸಲ್ವೋ ಅದು ನಿಜ ಅಲ್ಲ. ಹಾಗಾದ್ರೆ ಎಲ್ಲಾನು ಸುಳ್ಳ? ನಮ್ಮ ಅಪ್ಪನಾಣೆ ನನಗೂ ಗೊತ್ತಿಲ್ಲ. ಜೀವನ 3 ದಿನ, ಎಲ್ಲರೂ ಮಜಾ ಮಾಡೋಣ. ರೀ ಹಸ್ಬುಲ್ಲಾ, ಇದು ಯಾವ ಸಿಮೆ ಫಿಲಾಸಫಿ ರೀ? ಯಾವನ ಗೊತ್ತ ಸರ್, ಫ್ಲೋ ಅಲ್ಲಿ ಬಂತು ಹೇಳ್ದೆ. ಸಾಲ ಯಾರು ಕೊಟ್ರು, ಯಾಕೆ ಕೊಟ್ರು, ಅದ್ರ ಮೀನಿಂಗ್ ಏನು ಅಂತೆಲ್ಲ ತಲೆ ಕೆಡಿಸ್ಕೊಂಡಿದ್ ಮಗನೇ ಅಲ್ಲ ನಾನು. ಸದ್ಯಕ್ಕೆ ಧ್ರುವ ಸರ್ ಎಮೋಷನಲ್ ಬಾವಿಯಿಂದ ಆಚೆ ಬರಬೇಕು, ಹ್ಯಾಪಿಯಾಗಿ ಸೌಂಡ್ ಮಾಡಬೇಕು. ಅದೇ ನಮ್ ಕಾನ್ಸೆಪ್ಟ್. ರೀ ಬಿಡ್ಲಾ, ನೀವು ಮಾತಾಡೋದ್ ಬರೀ ನಾನ್ಸೆನ್ಸ್. ಆದ್ರೇನಂದ್ರೆ ಒಂದೊಂದ್ ಟೈಮಲ್ಲಿ ಆ ನಾನ್ಸೆನ್ಸ್ ವರ್ಕೌಟ್ ಆಗ್ಬಿಡುತ್ತೆ. ಏನಿವೆ ಧ್ರುವ, ಆಗೋದೆಲ್ಲ ಒಳ್ಳೇದಕ್ಕೆ, ಇನ್ ಮುಂದೆ ಒಳ್ಳೇದೇ ಆಗುತ್ತೆ ಅನ್ಕೋ. ಧ್ರುವ, ನಾವು ಪ್ರತಿದಿನ ಹೇಳುವಾಗ ನಮ್ಗೊಂದು ಹೊಸ ಲೈಫ್ ಅಂತ ಎದೊಳ್ಬೇಕು. ಇವತ್ತಿನ ದಿನ ನೀನು ನಿನಗೆ ಸೆಕೆಂಡ್ ಚಾನ್ಸ್ ಸಿಕ್ತಿರೋ ಹೊಸ ಲೈಫ್ ಅಂತ ಅನ್ಕೋ. ಆಲ್ ದಿ ಬೆಸ್ಟ್. ಅಷ್ಟೇ ಅಲ್ಲ ಧ್ರುವ, ನೀನ್ ನೋಡೋದಿನ್ನು ಮುಂದೆ ಬಾಕಿ ಇದೆ. ಅಸಲಿ ಇರೋದೇ ಎಲ್ಲ ಮುಂದೆ. ನಿನ್ನ ನೀನ್ ಯಾವತ್ತೂ ಒಂಟಿ ಅನ್ಕೊಳ್ಬೇಡ, ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಆಲ್ ದ ಬೆಸ್ಟ್. ನಂದು ಒಂದು ಹಾಲಲ್ಲಿ ಬೂಸ್ಟ್, ಆಲ್ ದ ಬೆಸ್ಟ್. ಎಲ್ರಿಗೂ ಥ್ಯಾಂಕ್ಸ್. ಸಾರ್ಥಕ್, ವಿಕ್ಕಿ ಅಣ್ಣ, ಚಾಮುಂಡಿ ಬಂದು ನೀವು ಕೆಲಸ ಮಾಡಿ ಮಾಡಿ ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ. ಏನ್ ನಡೀತಾ ಇದೆ? ಮನೇನ ಆಫೀಸ್ ಮಾಡ್ಕೊಂಡಿದ್ದೀರಾ ಅಲ್ಲ? ನಿಮ್ಗೊಂದ್ ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಲ್ವಾ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ಒಂದ್ ಲೆಕ್ಕ ಅಪ್ಪ. ಇದೇನಿದು ನಾನ್ಸೆನ್ಸ್? ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನೀನೇ ಇಷ್ಟೊತ್ತು ನೋಡಿದ್ಯಲ್ಲ? ಅದೆಲ್ಲ ಬೇರೆ, ಬಟ್
ಬೇರೇನೋ ಸ್ಮೆಲ್ ಬರ್ತಿದೆ ಅಲ್ಲ. ಬಾವ ಮೈದ ವರ್ಕ್ ನ ಮನೆಗ್ ತಂದಿರೋದಲ್ದೆ ಮನೇನೇ ಬಾರ್ ಮಾಡ್ಕೊಂಡಿದ್ದೀರಾ ಹೇಗೆ? ತಂಗಿದು ನಾಯಿ ಮಗು ಮೈದ. ನನ್ನ ತಂಗಿ ಅಲ್ಲ, ನಿಮ್ಮ ಹೆಂಡತಿ. ಆದ್ಯಾ, ನೀನ್ ನಮ್ಮನ್ನ ವರ್ಕಾಲಿಕ್ಸ್ ಅಂತ ಬೇಕಾದ್ರೆ ಬೈ, ನಮ್ಗೇನು ಬೇಜಾರಿಲ್ಲ. ಆದ್ರೆ ನಮ್ಮಿಬ್ರನ್ನ ಆಲ್ಕೋಹಾಲ್ ಲವರ್ಸ್ ಅಂತ ಮಾತ್ರ ಕಳಿಬೇಡ. ಅದೇ ಮತ್ತೆ ಏನ್ ಹುಡುಗಾಟನ, ಏನ್ ತಮಾಷೆನ? ನಾವು ಮನೇಲಿ ಕುಡಿಯೋದ ಚಾನ್ಸ್ ಇಲ್ಲ. ನೋವೇ, ವಾಟ್ ಆರ್ ಯು ಟಾಕಿಂಗ್? ಏನೋ ಅವಾಗ ಸ್ವಲ್ಪ ತಗೋತೀವಿ, ಆದ್ರೆ ಎಣ್ಣೆನ ಮನೆಗೆ ತಂದು ಕುಡಿಯೋದ? ಚೆಚೆ, ಅಂತ ದುಸ್ಸಾಹಸ ನಾವ್ ಯಾವತ್ತೂ ಮಾಡಿಲ್ಲ ಅಂತ ನಾನು ಕನ್ಸಲ್ಲೂ ನೆನ್ಸಿಲ್ಲ. ಸುಮ್ನೆ ಯಾಕೆ ನಮ್ಗೆಲ್ಲ ಬೈತೀಯ ನೀನು? ನಿಯತ್ತಿಗೆ ಇನ್ನೊಂದು ಎಕ್ಸ್ರೇ ವಿಕ್ಕಿ ಸಾರ್ಥಕ್. ನಿಯತ್ತಿದೆ ನಮ್ಗೆ. ನಿಮಗೆ ಸೂಟ್ ಆಗ್ದಿರೋ ಸ್ಟೈಲ್ ಎಲ್ಲ ಬೇಕಾ ಸಾರ್ಥಕ್? ನನ್ನ ಹೆಂಡತಿ ಆ ತಾಯಿ ಚಾಮುಂಡಿ ಅಂತ ಗೊತ್ತಿದ್ರು ನಾವಿಂತ ದುಸ್ಸಾಹಸ ಕೈ ಹಾಕ್ತೀವ? ಈ ಸ್ಟೈಲ್ ಓಕೆನಾ? ಅದೆಲ್ಲ ಓಕೆ, ಬಟ್ ನೀನ್ ಯಾಕೆ ಮುಖನ ಈ ಲೆವೆಲ್ ಕ್ಯೂಚ್ಕೊಂಡ್ ಮಾತಾಡ್ತಿದ್ಯಾ? ಕ್ಯೂಚೋಕ್ ಮುಖ ಏನು ಕಿತ್ಲೆ ಅಣ್ಣ, ವರ್ಕ್ ಟೆನ್ಷನ್, ಅದಕ್ಕೆ ಸ್ವಲ್ಪ ತಲೆ ಕೆಟ್ಟೋಗಿದೆ. ಸರಿ, ನಿಮ್ ಕೆಲ್ಸ ಏನಿದ್ರು ಇಲ್ಲೇ ನಿಲ್ಸಿ. ಅಮ್ಮ ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ, ಅದನ್ನ ಮಾಡ್ಬೇಕು ಇವಾಗ. ಏನ ಮತ್ತೆ ಇನ್ನೊಂದು ಟಾಸ್ಕಾ? ಬಾಮಿದ ಮ್ಯಾಟ್ರಿಕ್ ಕೇಳಿದ್ರೆ ಸುಮ್ನೆ ಶಾಕ್ ಆಗ್ಬೇಡ, ಸ್ವಲ್ಪ ತಾಳ್ಮೆ ತಗೋ. ಟಾಸ್ಕ್ ಏನು ಅಂತ ಮೊದ್ಲು ಅವಳು ಹೇಳಿ. ನೀನ್ ಹೇಳೆ. ಅಮ್ಮ ಒಂದ್ ಮೆಸೇಜ್ ಕಳ್ಸಿದಾಳೆ. ಮೋಸ್ಟ್ಲಿ ಅಣ್ಣನ ಜೊತೆ ಇದ್ದಾಗ್ಲೇನೆ ಅವ್ರಿಗೆ ಕಾಣಿಸ್ತಿರೋ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟೈಪ್ ಮಾಡಿರ್ಬೇಕು. ಏನು ಅಂತ ಹೇಳಿ ಅರ್ಥ ಆಗಿಲ್ಲ, ಬಟ್ ನಾನ್ ಅರ್ಥ ಮಾಡ್ಕೊಂಡೆ. ಏನ್ ಕಳ್ಸಿದಾಳೆ? ನಿನ್ಗೇನ್ ಅರ್ಥ ಆಯ್ತು? ಆದ್ಯಾ, ನೀನು ಹೋಗ್ರಿ, ನಾವು ಬರ್ತೀವಿ. ಒಂದೇ ಒಂದ್ ಮೇಲ್ ಕಳಿಸ್ಬೇಕು. ಹೋಗು, ನೀನು ಹೋಗೋ. ಹೌದೌದು, ಕರೆಕ್ಟ್. ನೀನ್ ಮೊದ್ಲು ಹೋಗು, ನಾವ್ ಬರ್ತೀವಿ. ಅದು ಆಮೇಲೆ ಕೆಲ್ಸ ಆಗಿಲ್ಲ ಅಂದ್ರೆ ನಿಮ್ಮ ಅಣ್ಣ ಮೊದ್ಲೇ ಗೊತ್ತಲ್ಲ, ಅನ್ಯಾಯವಾಗಿ ಗುರು ಅಂತಾನೆ. ಸುಮ್ನೆ ನನ್ನ ಬಗ್ಗೆ ಆಡ್ಕೋಬೇಡಿ, ಅವನು ಒಳ್ಳೆಯವನು. ಎಸ್ ಆದ್ಯಾ, ಎಸ್. ಅವನು ಪ್ರಪಂಚದಲ್ಲೇ ಬೆಸ್ಟ್ ಬ್ರದರ್. ನನಗೂ ಅಷ್ಟೇ, ಅವನು ಬ್ರದರೇ. ಆದ್ರೆ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗುರು ಅಂತಾನೆ. ನೀನ್ ಫಸ್ಟ್ ಹೋಗು ಹೋಗು ಹೋಗು, ನಾವ್ ಬರ್ತೀವಿ. ಒಂದೇ ಒಂದ್ ಮೇಲೆ ಹೋಗು ಹೋಗು. ಸರಿ. ಅಯ್ಯೋ ಬಾವಾ, ಇಷ್ಟೊತ್ತು ಈ ಬಿಯರ್ನ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ಮರ್ಗೆಟ್ಟೋಗಿದೆ. ಇಷ್ಟೊತ್ತರ್ಗ ಇನ್ನೊಂದ್ ಬಾಟ್ಲು ನಿನ್ ಕೈಲಿ ಇಟ್ಕೊಂಡಿದ್ಯಾ? ಹ್ಞೂ ಬಾವಾ, ಈ ಬಾಟ್ಲನ್ನ ಇಲ್ಲಿ ಬಚ್ಚಿಟ್ಕೊಂಡಿದೆ. ನೀವು ನೋಡಿದ್ರೆ ಈ ಬಾಟ್ಲನ್ನ ತಗೋಬಹುದು ನನ್ ಬೆನ್ನ ಹತ್ರ ಇಟ್ಟಿದ್ದೀರಾ. ಅವಳಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ನಾನು ಅಳ್ಳಾಡಕ್ಕೆ ಹೋಗಿಲ್ಲ. ಈಗ ನೋಡಿದ್ರೆ ನನ್ ಕೈ ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ. ಎವಿ ಚಿಲ್ಡಿದೆ ಬಾವಾ ಇದು. ಏನು ಆಗಲ್ಲ, ಕೈ ಮೇಲೆ ಒಂದೆರಡು ಐಸ್ ಕ್ಯೂಬ್ ಇಟ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಏನಂತ ಗುರಾಯಿಸ್ತಾ ಇದ್ಯಾ? ಕೈನ ಯಾವ್ದಾದ್ರು ಕೊಳಾಯಿ ಕೆಳಗೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದೆ. ಅವಳು ಹೋದ್ನಲ್ಲ, ಮತ್ತೆ ಬಂದ್ಬಿಡ್ತಾಳೆ. ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡೋಣ ಬನ್ನಿ. ಜೊತೆಗೆ ಎಣ್ಣೆ ನೋಡಿಯೋಣ. ಅಮ್ಮ ನಡೀರಿ ಅಮ್ಮ. ಇಲ್ಲಿ ಯಾಕೆ ನಿಲ್ಸ್ತಪ್ಪ? ಇದು ನಮ್ಮನೆ ಅಲ್ಲ. ಗೊತ್ತಮ್ಮ, ಇದು ನಮ್ಮ ಅಣ್ಣರ ಮನೆ. ನೀವು ದೊಡ್ಡವರು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ನೋಡಿದ್ರೆ ನಮ್ಮ ತಾಯಿ ನೋಡ್ದಾಗೆ ಆಗತ್ತೆ. ದಯವಿಟ್ಟು ಒಳಗಡೆ ಬಂದು ಒಂದ್ ಲೋಟ ಟೀ, ಕಾಫಿ ಅಥವಾ ಜ್ಯೂಸ್ ಏನಾದ್ರೂ ಕುಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಇಲ್ಲಪ್ಪ, ಅದೆಲ್ಲ ಏನು ಬೇಡ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ನೀವು 100 ಜನಕ್ಕೆ ಅನ್ನ ಹಾಕ್ತೀರಾ, ನಿಮ್ಗೆ ಅಟ್ಲೀಸ್ಟ್ ಒಂದ್ ಲೋಟ ಜ್ಯೂಸ್ ಕೊಡೋ ಅವಕಾಶನಾದ್ರೂ ನಮಗ್ ಮಾಡ್ಕೊಡಿ. ಬೇಡಪ್ಪ, ನಿನ್ಗೇನಾದ್ರೂ ಕೆಲಸ ಇದ್ರೆ ಮಾಡ್ಕೊ. ನಾನು ಇಲ್ಲಿಂದ ಮನೆಗೆ ಹೋಗ್ಬಿಡ್ತೇನೆ. ನೀವು ನನ್ನನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ. ನನ್ಗೆ ಗೊತ್ತು ನಿಮ್ ಮನ್ಸಲ್ಲಿ ತುಂಬಾ ಪ್ರಶ್ನೆ ಓಡ್ತಾ ಇರುತ್ತೆ. ಆದ್ರೆ ಏನು ಚಿಂತೆ ಮಾಡ್ಬೇಡಿ, ನೀವು ನನ್ನನ್ನ ಧಾರಾಳವಾಗಿ ನಂಬೋದು. ಬೇಕಾದ್ರೆ ನಿಮ್ ಮಗಳು ಅಮೂಲ್ಯಗೆ ಈಗ್ಲೇ ಕಾಲ್ ಮಾಡ್ಕೊಡ್ತೀನಿ. ಗಿರೀಶ್ ಅಂತ ಹೇಳಿ, ಗೊತ್ತಾಗುತ್ತೆ. ಮಾಡ್ಕೊಡ್ಲಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಇವತ್ತು ಅಚಾನಕ್ಕಾಗಿ ನೀವು ನನಗೆ ಸಿಕ್ಕಿದ್ರಿ, ಅದು ನನ್ ಪುಣ್ಯ. ನಾನೇನು ತುಂಬಾ ಬಲವಂತ ಮಾಡಲ್ಲ, ಜಸ್ಟ್ ಏನಾದ್ರೂ ಕುಡ್ಕೊಂಡು ಹೋಗಿ ಅಮ್ಮ, ಪ್ಲೀಸ್ ಮಾ. ಅಲ್ಲಪ್ಪ, ಬಲವಂತ ಮಾಡಲ್ಲ ಅಂತ ಆಗ್ಲಿಂದ ಮಾತಾಡಕ್ಕೂ ಬಿಡದೆ ಬಲವಂತ ಮಾಡ್ತಿದ್ಯಾ. ಸರಿ, ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಬನ್ನಿ ಬನ್ನಿ ಅಮ್ಮ. ನಿಮ್ಮನೆ ಅಂತ ಅನ್ಕೊಳ್ಳಿ, ಏನು ಸಂಕೋಚ ಪಟ್ಕೋಬೇಡಿ. ಆರಾಮಾಗಿ ಕೂತ್ಕೊಳ್ಳಿ.
ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾರೆ. ಒಂದೇ ಒಂದು ನಿಮಿಷ ಬರ್ತೀನಿ. ಅಣ್ಣ, ಅಂತೂ ಇಂತೂ ಆ ಅಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ. ಗುಡ್. ನಾನು ಹೇಳಿದ್ನಲ್ಲ ಹಾಗೆ ಮಾಡು. ಸರಿ ಅಣ್ಣ. ಅಮ್ಮ ತೊಳಿ. ತಗೊಳ್ಳಿ ಅಮ್ಮ, ಇರ್ಲಿ ತಗೊಳ್ಳಿ, ಏನಾಗಲ್ಲ ತೊಳಿ. ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲಪ್ಪ. ನಾನು ಸಾಮಾನ್ಯವಾಗಿ ಪರಿಚಯ ಇಲ್ದಿರೋರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇವತ್ತು ಮಾತಾಡಿದ್ದು ಅಲ್ಲದೆ ನಿನ್ ಜೊತೆಗೆ ಮನೆಗೂ ಬಂದ್ಬಿಟ್ಟಿದ್ದೀನಿ. ಈ ಕಾಲದಲ್ಲಿ ನಿನ್ನಂತ ಹುಡುಗರು ತುಂಬಾ ಅಪರೂಪ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಪ್ಪ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಮಾಡ್ತೀರಾ? ನಮ್ಮ ಅಣ್ಣಂಗೆ ನಿಮ್ದು ಅಮೂಲ್ಯದು ತುಂಬಾ ಪರಿಚಯನೇ ಇದೆ. ನೀವೇ ನಮ್ಗೇನು ಹೊಸಬ್ರಲ್ಲ ಬಿಡಿ. ನನ್ನೂ ನಿಮ್ ಮಗ ಅಂತಾನೆ ಅನ್ಕೊಳ್ಳಿ ಅಮ್ಮ. ಹೌದಾ? ನಿಮ್ಮ ಅಣ್ಣಂಗೆ ನಾವು ಪರಿಚಯನಾ? ನಿಮ್ಗೆ ನಮ್ಮ ಅಣ್ಣ ಪರಿಚಯ ಇಲ್ದೇ ಇರ್ಬೋದಮ್ಮ, ಆದ್ರೆ ನಮ್ಮ ಅಣ್ಣಂಗಿದೆ. ನಿಮ್ಮ ಅಣ್ಣ ಅಂದ್ರೆ ಯಾರಪ್ಪ? ಅಮೂಲ್ಯ ಹೇಗ್ ಗೊತ್ತು? ನಮ್ಮ ಅಣ್ಣ ಮತ್ತೆ ವೇದಾಂತ್ ವಸಿಷ್ಠ ಅವರು ತುಂಬಾನೇ ಕ್ಲೋಸು. ನಮ್ಮ ಅಣ್ಣ ಸ್ಟಾರ್ಟ್ಅಪ್ ಕಂಪ್ನಿ ಡೆವಲಪ್ ಆಗಕ್ಕೆ ವೇದಾಂತ್ ಅವರೇ ಕಾರಣಮ್ಮ. ವೇದಾಂತ್ ಅವ್ರ ಜೊತೆ ನಮ್ಮ ಅಣ್ಣ ಈಗಲೂ ಬಿಸ್ನೆಸ್ ವಿಷಯದಲ್ಲಿ ಟಚ್ ಅಲ್ಲಿ ಇದಾರಮ್ಮ. ಪ್ರಾಜೆಕ್ಟ್ ವಿಷಯ ಏನೇ ಇದ್ರು ಅಮೂಲ್ಯನೇ ಅಮ್ಮ ಅಣ್ಣಗೆ ಕಾಲ್ ಮಾಡೋದು. ಅದು ಅಲ್ದೇನೆ ವೇದಾಂತ್ ಅವ್ರ ಜೊತೆ ಮದುವೆ ನಿಶ್ಚಯ ಆಗಿದೆ ಅಂತಲ್ಲಮ್ಮ. ಹೌದು ಕಣಪ್ಪ. ಆದ್ರೆ ಯಾಕಮ್ಮ, ಏನಾದ್ರು ತೊಂದರೆ ಇದೆಯಾ? ಹೆಣ್ಣೆತ್ತವ್ರಿಗೆ ಇನ್ನೇನ್ ಕಷ್ಟ ಇರತ್ತೆ ಹೇಳು, ಮದ್ವೆ ಮಾಡ್ಕೊಡೋದು. ವೇದಾಂತ್ ನಿಮಗ್ ಗೊತ್ತೇ ಇದೆಯಲ್ಲ, ದೊಡ್ಡ ಶ್ರೀಮಂತರು. ಅವ್ರ ಮಟ್ಟಕ್ಕೆ ನಾವು ಮದ್ವೆ ಮಾಡ್ಕೊಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 30-35 ಲಕ್ಷ ಆದ್ರೂ ಬೇಡವಾ? ಅದನ್ನ ಹೊಂದ್ಸೋದೇ ದೊಡ್ಡ ಯಜ್ಞ ಆಗ್ಬಿಟ್ಟಿದೆ. ಅಯ್ಯೋ, ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಿದ್ರೆ ಒಂದೇ ಕ್ಷಣದಲ್ಲಿ ಸಾಲ ಮಾಡ್ತಾ ಇದ್ರಮ್ಮ. ನಿಮ್ ಬಗ್ಗೆ ನಮ್ಮ ಅಣ್ಣ ತುಂಬಾ ಹೇಳ್ತಾ ಇರ್ತಾರೆ. ಒಂದ್ ನಿಮಿಷ ರೀ, ಬಂದೆ. Will you just stop it? Waiter! Waiter! ಏನಾಯ್ತು ಸರ್? ಯಾಕ್ರಿ ಮನುಷ್ಯ ಬೇಡ ಬೇಡ ಅಂತ ಹೇಳಿದ್ರು ಗಿಟಾರ್ ಹಿಡ್ಕೊಂಡ್ ಬಂದಿಲ್ಲ ನಿಂತ್ಕೊಂತಾರೆ. ಸಂಗೀತದ ಗಂಧ ಗಾಳಿ ಕೂಡ ಇದೆ. ಆಗಿಂದ ಬಂದು ಗಪ್ ಗಪ್ ಆಗಿ ಆಡ್ತಿದ್ದಾರೆ. ಅಲ್ಲ ಸರ್, ನನಗೆ ಬಾರ್ಸಕ್ಕೆ. ಮಿಸ್ಟರ್, ಅದು ಬಾರ್ಸೋದಲ್ಲ, ನುಡ್ಸೋದು. ಅದೇ ನುಡ್ಸಕ್ಕೆ ಬಿಡದೆ ನನ್ನ ಕಲೆ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡ್ರಿ. ಹೀಗೆ ಬರೀ ಏನ್ ಹೇಳಿದ್ರು ಉಲ್ಟಾ ಮಾತಾಡ್ತಾರೆ. What the hell is this? ಸಾರಿ ಸರ್, ಅದು ಅವ್ರಿಗೆ ಚಿಕ್ಕ ವಯಸ್ಸಿಂದ ಬಾರಿಸಿ ಅಲ್ಲ ನುಡಿಸಿ ಅಭ್ಯಾಸ, ಅದಕ್ಕೆ ಹೀಗೆ ಆಡ್ತಾರೆ. ಯು ಪ್ಲೀಸ್ ಕಂಟಿನ್ಯೂ. ಸಾರಿ, ಉಗಾಂಡ ಪ್ರಾಣಿ ಮುಂದೆ ಬಿಟ್ಬಿಟ್ಟಿದ್ದೆ. ಕಂಗ್ರ್ಯಾಚುಲೇಷನ್ಸ್. ಆಫೀಸ್ ಹೇಗಿತ್ತು? ಅಂತೂ ನಿಮ್ ಡೆಸ್ಟಿನಿನ ನೀವು ರೀಚ್ ಆದ್ರಿ. ಧ್ರುವ ಅವ್ರೆ, ನಿಮ್ ಆಫೀಸ್ ನ ಸೆಕೆಂಡ್ ಇನ್ನಿಂಗ್ಸ್ ಹೇಗಿತ್ತು? ಪ್ಲೀಸ್ ಬೇಗ ಹೇಳಿ, ನಿಮ್ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ.
ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಮನ ಹೇಳಿದ್ರು ಅಯೋಧ್ಯೆ ತರ ಇತ್ತು. ರಾಮ ಎಲ್ಲೆಲ್ಲಿ ಅಂತ ಇರ್ತಾರೆ, ರಾಮ ಸೀತೆ ಜೊತೆ ಇದ್ರು. ಏನ್ ಮಾಡೋದು, ಎಲ್ಲ ನಾನ್ ಪಡ್ಕೊ ಬಂದಿದ್ದು. ತುಂಬಾ ದಿನದ ನಂತರ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ನ ಸುತ್ತಮುತ್ತ ಓಡಾಡ್ಕೊಂಡು ಅವನ ಜೊತೆ ಇರ್ತೀನಿ ಅಂತ ಕನ್ಸ್ ಕಟ್ಕೊಂಡು ಹೋಗಿದೆ. ಆದ್ರೆ ನಾನು ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ಧ್ರುವ, ನೀನ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದೆಯಾ, ಇಷ್ಟೊಂದೆಲ್ಲ ಇರಬಾರ್ದು. ಇವಾಗ ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ತಾ ಇದೆ. ವೇದಾಂತ್ ಬಾಬಾ ನೀನು ಬೇಗ ಒಂದಾಗ್ಲಿ ಅಂತ ನಾವು ಮನೆಯವರೆಲ್ಲ ಬೇಡ್ಕೊಳ್ತಾ ಇದೀವಿ. ಕಾಲ್ಗೆ ನೇಚರ್ ತಕ್ಕಾಗೆ ರಿಯಾಕ್ಟ್ ಮಾಡ್ತಾ ಇದೆ. ಮೊದ್ಲೆಲ್ಲ ವೇದಾಂತ್ ಬಾಬಾನ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ದೆ. ಆದ್ರೆ ಇವಾಗ ನಮ್ ಹಳೆ ಮುಕ್ಕಿ ಏನೇನೋ ಕಿತಾಪತಿ ಮಾಡಿ ವೇದಾಂತ್ ಬಾಬಾನ ಆಫೀಸ್ ನಲ್ಲೇ ಕೆಲಸ ಮಾಡೋ ಹಾಗೆ ಮಾಡಿದಾಳೆ. ಸ್ವಲ್ಪ ದಿನ ಸಮಾಧಾನ ಮಾಡ್ಕೊ, ವೇದಾಂತ್ ಬಾಬಾನು ನಿನ್ ಹತ್ರ ಮಾತಾಡ್ತಾರೆ. ವೇದಾಂತ್ ಬಾಬಂಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ನಂಗಿದ್ದ ಚೆನ್ನಾಗಿ ನಿನ್ಗೆ ಗೊತ್ತಲ್ವಾ? ಹಿಂಗ್ ವಿಚಾರ ಮಾಡಿದ್ರೆ ನೀ ಹೇಳ್ತಿರೋದು ನಿಜಾನೇ. ನೀನ್ ನನ್ನ ಆಫೀಸಿಗೆ ಜಾಯ್ನ್ ಆಗಿದ್ಯಾ, ಅದೇ ಖುಷಿಗೆ ನನ್ಗೇನು ಇಲ್ವಾ? ಯೋ, ಒಂದ್ ಪ್ಲೇಟ್ ಪಾನಿಪುರಿನಾದ್ರೂ ಕೊಡ್ಸು. ತಗೋ, ಇದರಲ್ಲಿ 2 ಪ್ಲೇಟ್ ಪಾನಿಪುರಿ ಬರುತ್ತೆ, ಮಿಕ್ಕಿದ್ರೆ ಎಕ್ಸ್ಟ್ರಾ ಪುರಿ ತಿನ್ನು. ಹುಡುಗರು ಉದ್ದಾರ ಆಗೋದಕ್ಕೆ ಯಾವ್ದಾದ್ರು ಲಸಿಕೆ ಕಂಡುಹಿಡಿಬೇಕಾಗಿತ್ತು. ದೊಡ್ಡ ದೊಡ್ಡ ಹೋಗು ಹೋಗ್ತಾ ನಾನು ಇನ್ನೂ ಮಿಸ್ ಮಾಡ್ಕೋತೇನೆ. ನೀನು ನಾನು ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ, ನಂಗೆ ಅದಕ್ಕೆ ಟೈಮೇ ಇಲ್ಲ. ಸರ್, ಡಿನ್ನರ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಮರಿದೆ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. ಶೋರ್. ಬಜಾರಿ, ಇವತ್ತಿನ ಡಿನ್ನರ್ ಎಕ್ಸ್ಪೀರಿಯನ್ಸ್ ನ ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಇಂಡೀಡ್ ವೆರಿ ಸ್ಪೆಷಲ್ ಟು ಮೀ.